ಪೋಟರ್ಲಹಳ್ಳಿ ಗೋಮಾಳ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅನುಮತಿ ನೀಡಬಾರದೆಂದು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪ್ರತಿಭಟನೆ. ಚಿಂತಾಮಣಿ ಗೋಮಾಳ ಜಮೀನಿನಲ್ಲಿ ಕೆಲ ಪ್ರಭಾವಿಗಳು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಲು ಪ್ರಯತ್ನಿಸುತ್ತಿದ್ದು, ಯಾವುದೇ ಕಾರಣಕ್ಕೂ ಗೋಮಾಳ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅನುಮತಿ ನೀಡಬಾರದೆಂದು ಪೋಟರ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೋಟರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 25ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಕೆಲ ಪ್ರಭಾವಿ ನಾಯಕರು ಪ್ರಯತ್ನಿಸುತ್ತಿದ್ದು, ಅವರಿಗೆ ಯಾವುದೇ ಕಾರಣಕ್ಕೂ ಕಲ್ಲು ಗಣಿಗಾರಿಕೆ ಮಾಡಲು ಅವಕಾಶ ನೀಡಬಾರದೆಂದು ಪೋಟರ್ಲಹಳ್ಳಿ, ಯರಮರೆಡ್ಡಿಹಳ್ಳಿ, ಪೋಲನಾಯಕನಹಳ್ಳಿ, ಚಂಗವಾರಹಳ್ಳಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ರೈತರ ಜಮೀನಿಗೆ ಹೊಂದಿಕೊಂಡಿರುವ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಆರಂಭಿಸಲು ಅನುಮತಿ ನೀಡಿದರೆ ರೈತರು ಸರಣಿಯಾಗಿ ತಾಲೂಕು ಕಚೇರಿಯ ಮುಂದೆ ವಿಷ ಕುಡಿದು ಸಾಯುತ್ತೇವೆ. ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲು ಗಣಿಗಾರಿಕೆ ಆರಂಭಿಸಲು ಬಿಡುವುದಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಉದ್ದೇಶಿತ ಗಣಿಗಾರಿಕಾ ಸ್ಥಳದಿಂದ ಕೇವಲ 300 ಮೀಟರ್ ದೂರದಲ್ಲಿ ಗ್ರಾಮಗಳು, ಶಾಲೆಗಳು ಹಾಗೂ ದೇಗುಲವಿದ್ದು, ಈ ಪ್ರದೇಶದಲ್ಲಿ ನೂರಾರು ಕೃಷ್ಣ ಮೃಗಗಳು, ನವಿಲುಗಳು ಸೇರಿದಂತೆ ಇತರೆ ಪ್ರಾಣಿಗಳು ವಾಸವಾಗಿವೆ. ಈ ಸ್ಥಳಕ್ಕೆ ಹೊಂದಿಕೊಂಡಂತೆ ನೂರಾರು ರೈತರ ಜಮೀನು, ತೋಟಗಳಿವೆ. ಗಣಿಗಾರಿಕೆಯಿಂದ ಬರುವ ಧೂಳಿನಿಂದ ಬೆಳೆಗಳು ಹಾಳಾಗುವುದಲ್ಲದೆ ರೈತರ ಆರೋಗ್ಯದಲ್ಲಿಯೂ ಕೂಡ ಏರುಪೇರಾಗಲಿದೆ. ಸುಮಾರು ವರ್ಷಗಳಿಂದ ರೈತರು ತಮ್ಮ ಜಮೀನುಗಳಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದು ಸರಿಯಾದ ರೀತಿಯಲ್ಲಿ ಲಾಭವಿಲ್ಲದೆ ರೈತರು ಸಾಲಗಾರರಾಗಿದ್ದಾರೆ. ಇನ್ನು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಕೊಳವೆ ಬಾವಿ ಕೊರೆಸಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ದೇವೆ. ಇದರಿಂದ ನಮ್ಮ ಬದುಕು ಭವಿಷ್ಯದಲ್ಲಿ ಚೆನ್ನಾಗಿರುತ್ತದೆ ಎಂದು ಭಾವಿಸಿದ್ದೇವೆ. ಈಗ ಈ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಆರಂಭಿಸಲು ಅವಕಾಶ ನೀಡಿದರೆ ನಮ್ಮೆಲ್ಲರ ಬದುಕು ಬೀದಿಗೆ ಬರುತ್ತದೆ ಎಂದು ತಮ್ಮ ಅಳಲನ್ನ ರೈತರು ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮೇಸ್ತ್ರಿ ವೆಂಕಟರಮಣಪ್ಪ, ಗಂಗರಾಜು, ವಕೀಲ ಕೃಷ್ಣರೆಡ್ಡಿ, ಬೈರಾರೆಡ್ಡಿ, ವೆಂಕಟರಮಣಪ್ಪ, ಶ್ರೀನಿವಾಸ್, ರಘುನಾಥರೆಡ್ಡಿ, ಪೋಲನಾಯಕನಹಳ್ಳಿ ನರಸಿಂಹಪ್ಪ, ಚೌಡರೆಡ್ಡಿ, ಅಂಜನಪ್ಪ, ಸೀಗಲಗುಡ್ಡ, ಆಂಜನೇಯ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಗಣಿಗಾರಿಕೆ ನಿಲ್ಲಿಸಲೇಬೇಕು, ಎಲ್ಲಿಯವರೆಗೂ ಹೋರಾಟ, ನನ್ನ ಹೆಸರು ಕೃಷ್ಣಾರೆಡ್ಡಿ ಅಂತ. ನಮ್ಮ ಈ ಸುತ್ತಮುತ್ತ ಸೇರಿದಂಥವರು ಪೋಲ್ನಾಯಕನಹಳ್ಳಿ, ಯರಮರೆಡ್ಡಿಹಳ್ಳಿ, ಚಂಗವಾರಹಳ್ಳಿ, ವೇಮಗಲ್ಲು ಸೊಸೈಟಿಯಿಂದ ಮಾಧ್ಯಮದವರು ಕೂಡ ಅಲ್ಲಿ ಸುಮಾರು ಒಂದು 60 ಕುಟುಂಬಗಳಿದ್ದಾವೆ. ಅಲ್ಲಿ ದಿನ ಬಂದರೆ ದನ ಕರುಗಳ ಮೇಯ್ಸಕ್ಕೆ ಈ ಬೆಟ್ಟಕ್ಕೆ ಬರ್ತವೆ. ಈ ಸಾಗುವಳಿ ಜಮೀನು ಮಧ್ಯದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಕಲ್ಲು ಗಣಿಗಾರಿಕೆ ನಡೆಸಕ್ಕಂತ ಒಂದು ಹುನ್ನಾರ ಇಟ್ಕೊಂಡು ಇಲ್ಲಿ ಕಲ್ಲು ಗಣಿಗಾರಿಕೆ ಅರ್ಜಿ ಹಾಕಿದ್ದಾರೆ. ಅವರು ಬಂದು ಒಂದು ವಾರದಿಂದ ಸರ್ವೆ ಮಾಡ್ತಿದ್ದಾರೆ. ಆ ಸರ್ವೆ ಮಾಡಿರ್ತೀವಿ ಎಲ್ಲ ತಹಸೀಲ್ದಾರ್ ಹತ್ರ ಹೋದಾಗ ತಹಸೀಲ್ದಾರ್ ಅದೇನೇ ಹೇಳಿದ್ದಾರೆ, ಉಸ್ತುವಾರಿ ಸಚಿವರು ಹೇಳಿದ್ರಪ್ಪ ಅದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇಲ್ಲಿ ಯಾವುದೇ ಒಂದು ಗಣಿಗಾರಿಕೆ ನಡೆಸಕ್ಕೆ ಬಿಡಬಾರ್ದು ಅಂತ ಹೇಳಿ ನಮ್ಮ ಹಡಗುಗಳು, ರಸ್ತೆಗಳು ಹದಗೆಡ್ತವೆ, ಮತ್ತೆ ಪರಿಸರಗಳು ಮಾಲಿನ್ಯ ಅನ್ಯಾಯ ಆಗ್ತಾ ಇದೆ. ಅದರಿಂದ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಈಗ ಸರ್ಕಾರಕ್ಕೆ ಆಗ್ರಹ ಪಡಿಸೋದಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಕಲ್ಲು ಗಣಿಗಾರಿಕೆ ಕ್ವಾರಿ ನಡೆಸಲು ನಾವು ಅನುಮತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೀವಿ. ನಮಸ್ಕಾರ. ಈ ಪ್ರಾಂತದ ಸಾರ್ವಜನಿಕರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ಈ ಪ್ರಾಂತದ ಅಧ್ಯಕ್ಷರೇ, ಹಿರಿಯರಾದಂಥ ಬೈರೇಡಣ್ಣವರೇ, ಕಾನೂನು ತಜ್ಞರು ಹಾಗೂ ಹಿರಿಯ ವಕೀಲರಾದಂಥ ಕೃಷ್ಣಾರೆಡ್ಡಣ್ಣವರೇ, ವೆಂಕಟರೆಡ್ಡಣ್ಣವರಿಗೆ, ವಿಷಯ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಬಂದು ಸುಮಾರು ಒಂದು 10-15 ಕಾರುಗಳು ಬಂದು ಇಲ್ಲಿ ಗಣಿಗಾರಿಕೆ ಆರಂಭಿಸ್ತೇವೆ ಅನ್ನುವವರೆಗೂ ಯಾವುದೇ ಮಾಹಿತಿ ಇಲ್ಲಿನ ಪ್ರಾಂತದ ಜನರಿಗೆ ಗೊತ್ತಿರೋದಿಲ್ಲ. ಕಲ್ಲು ಗಣಿಗಾರಿಕೆ ಪ್ರಾರಂಭಿಸ್ತೇವೆ ಅನ್ನೋ ವಿಚಾರ ಅದುವರೆಗೂ ಗೊತ್ತಿರೋದಿಲ್ಲ. ಆಗ ಬಂದು ಏನು ಇಷ್ಟೊಂದು ಕಾರುಗಳು ಬಂದಿದೆ ಅಂತ ವಿಚಾರಿಸಿದಾಗ ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಸ್ಥಾಪನೆ ಮಾಡಲು ನಾವು ಬಂದಿರುತ್ತೇವೆ ಅಂತ ವಿಷಯ ಮುಚ್ಚಿರ್ತಾರೆ. ಈ ಪ್ರಾಂತದಲ್ಲಿ ತುಂಬ ಬಡ ರೈತರು, ದೀನ ದಲಿತರು, ತುಂಬ ಬಡ ಕುಟುಂಬಗಳು ವಾಸಿಸುವಂಥ ಸ್ಥಳ ಇದು. ಸುಮಾರು ಒಂದು 10ರಿಂದ 20 ಮೇಕೆ ಕುರಿಗಳು, ಹಸುಗಳು
ಅಂತ ಸಾಕಣೆ ಮಾಡಿಕೊಂಡು ಬದುಕುವಂಥ ಹಳ್ಳಿಗಳು ಒಂದು ಜೀವನ ಮಾಡುವಂಥ ಕುಟುಂಬಗಳು ಒಂದು ಸುಮಾರು ಒಂದು 200-300 ಕುಟುಂಬಗಳ ಮೇಲೆ ಇದ್ದಾವೆ ಇಲ್ಲಿ. ಇದಕ್ಕೆ ಆಧಾರ ಬರೀ ಈ ಗ್ರಾಮ ಪಂಚಾಯಿತಿ ಯರಮರೆಡ್ಡಹಳ್ಳಿ, ಪೋಲ್ನಾಯಕನಹಳ್ಳಿ, ಚಂಗವಾರಹಳ್ಳಿ ಈ ಮಧ್ಯದಲ್ಲಿರುವ ಮಜರಾ ಪಟ್ಟಾರ್ಲಹಳ್ಳಿ ಗ್ರಾಮಕ್ಕೆ ಸೇರಿರುವ ಸರ್ವೆ ನಂಬರ್ 25 ಗೋಮಾಳ ಸುಮಾರು ಒಂದು 300 ಎಕರೆ ಜಮೀನಿದ್ದು ಅದರಲ್ಲಿ ಕೆಲವು ಜಮೀನುಗಳನ್ನು ರೈತರು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮಿಕ್ಕ ಅಲ್ಪ ಸ್ವಲ್ಪ ಜಮೀನು ಇರೋದರಿಂದ ಆ ದನಕರುಗಳಿಗೂ ಆ ಮೇಕೆ ಅಂತ ಸಾಕೊಂಡು ಬದುಕುತ್ತಾ ಇರುವಂಥ ವಾಸಿಸ್ತಾ ಇರುವಂಥ ಹಳ್ಳಿಗಳಿಗೂ ಕೆಲವು ಖಾಸಗಿ ವ್ಯಕ್ತಿಗಳು ಇಲ್ಲಿ ಬಂದು ಅವರ ಹಣಬಲ ಮತ್ತು ತೋಳ್ಬಲವನ್ನು ಅಧಿಕಾರಿಗಳ ಹತ್ರ ಪ್ರದರ್ಶಿಸಿ ಈ ಮುಗ್ಧ ಬಡ ಕುಟುಂಬಗಳನ್ನು ಬಲಿ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ದಯವಿಟ್ಟು ಈ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಮಾಧ್ಯಮ ಮಿತ್ರರ ಹತ್ರ ಬೇಡಿಕೊಂಡಾಗ ನೀವು ಬಂದಿದ್ದೀರಾ. ನಮಗೆ ಈ ನ್ಯಾಯ ಕೊಡಿಸೋವರೆಗೂ ನಾವು ಎಲ್ಲಿವರೆಗೂ ಬೇಕಾದರೂ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ಇದು ಬಿಟ್ಟರೆ ಬೇರೆ ಬದುಕೋ ದಾರಿ ಇಲ್ಲ ನಮಗೆ. ಆದ್ದರಿಂದ ನಾವು ಹೋರಾಟಕ್ಕೆ ಸಿದ್ಧರಿದ್ದೀವಿ. ಮತ್ತು ಈ ಅಧಿಕಾರಿಗಳು ದಯವಿಟ್ಟು ಈ ಹಣಬಲ ತೋಳ್ಬಲ ಇರೋನ್ನ ಅವ್ರ ಮಾತು ಕೇಳಿ ಯಾವುದೇ ಭೂ ಮತ್ತು ವಿಜ್ಞಾನ ಅಧಿಕಾರಿಗಳಿರ್ಬೋದು, ಕಂದಾಯ ಅಧಿಕಾರಿಗಳಿರ್ಬೋದು, ಯಾವುದೇ ಅಧಿಕಾರಿಗಳು ಯಾವುದೇ ಅದಕ್ಕೆ ಇದಕ್ಕೆ ಆಸ್ಪದ ಕೊಡ್ದಿರಾ ನಮ್ಮನ್ನು ಈ ಪ್ರಾಂತದಲ್ಲಿ ಬದುಕಿರುವ ಬಡ ಜನರನ್ನು, ಬಡ ರೈತರನ್ನು ನಮ್ಮನ್ನು ಉಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಮತ್ತು ಅದೇ ರೀತಿ ಜನಪ್ರತಿನಿಧಿಗಳು ಕೂಡ ಯಾವುದೇ ಅಧಿಕಾರಿಗಳಿಗೆ ಆಸ್ಪದ ಕೊಡದೆ ಈ ಖಾಸಗಿ ವ್ಯಕ್ತಿಗಳನ್ನು ದೂರ ಇಕ್ಕಬೇಕಾಗಿ ಮನವಿ ಮಾಡ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ ಹಾಗೂ ಹಿರಿಯರೇ, ಸುತ್ತಮುತ್ತ ಗ್ರಾಮಸ್ಥರ ದೊಡ್ಡವರು ಮತ್ತು ಹಿರಿಯರು ಎಲ್ಲ ಸೇರಿದ್ದೀರಾ. ಈ ಒಂದು ಪ್ರಾಂತ್ಯ ಏನಿದೆ ಅಂದರೆ ಇದು ಬೂದುಗುಟ್ಟ ಅಂತ ಹೆಸರು ಬೆಟ್ಟಕ್ಕೆ. ಈ ಬೆಟ್ಟ ಸುತ್ತಮುತ್ತಲು 4-5 ಊರುಗಳಿದ್ದಾವೆ. ಕೊಟ್ಟಾರ್ಲಹಳ್ಳಿ ಮತ್ತು ಯರಮರೆಡ್ಡಹಳ್ಳಿ, ಪೋಲ್ನಾಯಕನಹಳ್ಳಿ, ಚಂಗವಾರಹಳ್ಳಿ, ಶಿವಲಗುಟ್ಟ ಮತ್ತು ದೊಡ್ಡಗುಟ್ಟಲ್ಲಿ ವೇಮಗಲ್ ಅಂತ ಇದೆ. ಈ ಮಧ್ಯದಲ್ಲಿರುವಂಥ ಬೆಟ್ಟದಲ್ಲಿ ಅಕ್ರಮವಾಗಿ ಕಲ್ಲುಗಾಣಿಕೆಯನ್ನು ಮಾಡೋಂಥ ಕೆಲಸವನ್ನು ಈ ಜನಪ್ರತಿನಿಧಿಗಳಿಗೂ ಗೊತ್ತಾಗದೆ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳು ನಡೀತಾ ಇದೆ. ಇದೊಂದು ವಾರದಿಂದ ಈಚೆಗೆ ಈ ಹಳ್ಳಿ ಪ್ರಾಂತ್ಯದವ್ರಿಗೆ ಗೊತ್ತಾಗಿದೆ. ಈ ಒಂದು ಬೆಟ್ಟ ತುಂಬ ಈ ರೈತರಿಗೆ ಅತಿ ಮುಖ್ಯವಾದಂಥ ಬೇಕಾಗಿದೆ. ಯಾಕೆ ದನಕರುಗಳು ಮತ್ತು ಜಾನುವಾರುಗಳು ಇದೆಲ್ಲ ಬೇಕಾಗಿರೋದ್ರಿಂದ ಇದು ಬೆಟ್ಟದಲ್ಲಿರುವಂಥ ಅದು ಗಿಡಮರಗಳು ತುಂಬ ಪರಿಸರಕ್ಕೆ ಚೆನ್ನಾಗಿದೆ. ನಾವು ಹುಟ್ಟಿದಾಗಿಂದ ನೋಡ್ತಾ ಇರೋಂಥ ಪ್ರಾಂತ್ಯ ಇದು. ಹಾಗೂ ಸುತ್ತಮುತ್ತಲೆಲ್ಲ ವ್ಯವಸಾಯ ಮಾಡ್ತಂಥ ಜಾಗ ಇದು. ಈ ಜಾಗನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಯಾರೋ ಬೇರೆ ಬೇರೆ ಒಂದು ಖಾಸಗಿ ವ್ಯಕ್ತಿಗಳು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಈ ಜನಗಳನ್ನು ಬಲಿ ಕೊಟ್ಟು ಈ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ವ್ಯವಸಾಯ ಮಾಡೋಕ್ಕೂ ಸಾಧ್ಯವಾಗೋದಿಲ್ಲ. ಯಾಕಂದರೆ ಈ ಗಣಿಯಿಂದ ಉಂಟಾಗುವಂಥ ತೊಂದರೆಗಳನ್ನು ಅನುಭವಿಸುತ್ತಾ ಜನಗಳಿಗೆ ರೋಗ ರುಜಿನಗಳೆಲ್ಲ ಬರ್ತವೆ. ಈ ಎಲ್ಲ ಸಮಸ್ಯೆಗಳಿದ್ದರೂ ಕೂಡ ಈಗ ರಾಜಕೀಯ ಹಿತಾಸಕ್ತಿಗಳಿಂದ ನಮ್ಮ ದೋಲ್ಬಲವನ್ನು ಬಳಸಿಕೊಂಡು ಈ ಒಂದು ಅಕ್ರಮ ಗಣಿಗಾರಿಕೆಗೆ ಲೈಸೆನ್ಸ್ ಪಡೆಯುವಂಥ ವ್ಯಕ್ತಿಗಳು ತುಂಬ ಇದ್ದಾರೆ. ನಿನ್ನೆ ಮೊನ್ನೆ ನನ್ನ ಹತ್ರ ಒಬ್ಬರು ಬಂದು ಮೀಟ್ ಮಾಡಿದ್ರು, ಖಾಸಗಿ ವ್ಯಕ್ತಿ ಅಂದರೆ ಲೈಸೆನ್ಸ್ ಪಡೆಯುವಂತ. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಕಾನೂನು ಹೋರಾಟ ಮಾಡೇ ಮಾಡ್ತೀವಿ, ಇದನ್ನು ನಾವು ಶತಸಿದ್ಧ ಅಂತಲೂ ಹೇಳಿದ್ವಿ. ಇಲ್ಲ ಸಹಾಯ ಮಾಡಬೇಕು, ಸಹಾಯ ಮಾಡೋದಿಲ್ಲ, ನಾವು ಅಲ್ಲೇ ಬಿಟ್ಟಿದ್ದೀವಿ. ಅಕ್ರಮವಾಗಿ ನೀವು ಗಣಿಗಾರಿಕೆ ಮಾಡಿದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳ ತುಂಬ ಆಗುತ್ತೆ. ಇಲ್ಲಿಂದ ಪೋಲ್ನಾಯಕಲ್ಲಿ 350 ಮೀಟ್ರ್ ಬೇಕಾದ್ರೆ ಅಳತೆ ಮಾಡ್ಕೊಂಡು ಹೋಗಿ ತಾವು ನೋಡಿ, ಇಲ್ಲೇ 350 ಮೀಟ್ರ್ ಇದೆ. ಅಲ್ಲಿ ಒಂದು ಅವರೆಲ್ಲ ಏನು ಗರಗಸದಿಂದ ಕುಯ್ತು ಅಂತೆಲ್ಲ ಸುಳ್ಳು, ಅದೆಲ್ಲ ಈ ವೇಟಿಗೆ ಬಾಂಬುಗಳಿಕ್ತಾರೆ. ಬಾಂಬುಗಳಿಗೆ ನಾವೆಲ್ಲ ಜೀವನ ಮಾಡೋಕ್ಕಾಗೋದಿಲ್ಲ, ರೋಗ ರುಜಿಗಳು ಬರ್ತವೆ ಅಂತ ಹೇಳಿ ಈಗ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಲೈಸೆನ್ಸನ್ನು ಕೊಡಬಾರ್ದು, ಇಲ್ಲಿ ಗಣಿಗಾರಿಕೆಗೆ ಅಕ್ರಮವಾಗಿ ನಡೆಸಕ್ಕಂತ ಯಾವುದೋ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳಂತ ಶಾಸಕರಾದಂಥ ರವಿಕುಮಾರ್ ಅವ್ರಿಗೂ ಮತ್ತು ಮಾನ್ಯ ಸುಧಾಕರ್ ಅವ್ರಿಗೂ ನಾವು ವಿಷಯ ತಿಳಿಸಿದ್ವಿ. ಗಣಿಗಾರಿಕೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಿಗೆ ಗಣಿಗಾರಿಕೆ ಮಿನಿಸ್ಟರ್ ಆದಂಥ SS ಮಲ್ಲಿಕಾರ್ಜುನ ನಿನ್ನೆ ಹೋಗಿದ್ರೆ ಅವ್ರು ಇರಲಿಲ್ಲ. ಶ್ಯಾಮನೂರು ಶಿವಶಂಕರ ಮಗ ಅವ್ರು ಏನೋ ಅವ್ರು ಕಾರ್ಯ ಮಾಡಿದಂತ ಹೋಗಿದ್ರು. ಅವರು ಕೂಡ ಅವ್ರನ್ನ ಈ ವಿಷಯ ತಿಳಿಸಿದ್ದೀವಿ. ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಏನು ಕೇಳ್ಕೊತೀವಿ ಅಂದರೆ ಈ ಒಂದು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಇದೇ ರೀತಿ ಮುಂದುವರಿಸಿದ್ರೆ ಮುಂದೆ DC ಅವರಿಗೂ ಮತ್ತು ತಹಸೀಲ್ದಾರ್ ಹೋಗಿ ಧರಣಿ ಮಾಡ್ತೀವಿ ಸಿದ್ಧ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ.